Next one, in the context of World Health Organization air quality guidelines, consider the following statements. First option, the 24-hour mean of PM 2.5 should not exceed 15 microgram per meter cube and annual mean of PM 2.5 should not exceed 5 microgram per meter cube. Second option, in a year, the highest level of ozone pollution occur during the period of inclement weather. Next to PM10 can penetrate the lung barrier and enter the bloodstream. Next one, excessive ozone in the air can trigger asthma. So here we know PM10 and PM 2.5, which is nothing but particulate matter 10 and particulate matter 2.5. Delhi regionally, why PM10 and PM 2.5 is most problem? It is a most problem creator. Why? Because health issue, health related issue. PM10 and PM 2.5 is the size. PM10 ಯೂಶಲಿ ಬಿಗಿನಿಂಗ್ ಅಲ್ಲಿ ಟ್ರ್ಯಾಪ್ ಮಾಡಬಹುದು, ನೋಸ್ ಅಲ್ಲಿ ಕೂಡ ಟ್ರ್ಯಾಪ್ ಮಾಡಬಹುದು. ಬಟ್ PM 2.5 ಅನ್ನ ಟ್ರ್ಯಾಪ್ ಮಾಡೋದಕ್ಕೆ ಕಷ್ಟ. PM 2.5 ಲಂಗ್ಸ್ ಗೆ ಹೋಗಿ ಬ್ಲಡ್ ಸ್ಟ್ರೀಮ್ಸ್ ನ ಎಂಟರ್ ಆಗುವಂತಹ ಚಾನ್ಸಸ್ ಇರುತ್ತೆ, ನಾಟ್ PM10. ಸೊ PM10 ಅಲ್ಲ. ಸೊ ಇದನ್ನ ಎಲಿಮಿನೇಟ್ ಮಾಡಿ. ಇಫ್ ಯು ಎಲಿಮಿನೇಟ್ ಥರ್ಡ್ ಆಪ್ಷನ್, you left with 1 and 4 and 1 and 2. 1 and 4. So first option is correct anta gottaಯ್ತು ಹಂಗಾದ್ರೆ, which is a factual one. Usually factual ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ಇದನ್ನ ರಿಮೂವ್ ಮಾಡಿದ್ರೆ you will get to know the first option is correct. So ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಡೆಯಿಂದ ಮ್ಯಾಂಡೇಟರಿ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಅಂಡ್ ಥರ್ಡ್ ಆಪ್ಷನ್ ನ ನೋಡ್ಕೊಳ್ಳೋಣ. ಹಿಯರ್ ಸೆಕೆಂಡ್ ಆಪ್ಷನ್, in a year the highest level of ozone pollution occur during the inclement weather. Inclement weather ಅಂತ ಹೇಳಿದ್ರೆ ಸಮ್ಮರ್. ಸೊ ಯಾವಾಗ ಓಝೋನ್ ಲೇಯರ್ ಡಿಪ್ಲೀಷನ್ ಆಗುತ್ತೆ? ಇಟ್ ಇಸ್ ನಾಟ್ ಇನ್ ಅ ಸಮ್ಮರ್, ಯೂಶಲಿ ವೆನ್ ದೇರ್ ಇಸ್ ಅ ಕೋಲ್ಡ್ ಕ್ಲೈಮೇಟ್. ಸೊ ಯೂಶಲಿ ಕೋಲ್ಡ್ ಕ್ಲೈಮೇಟ್ ಇದ್ದಾಗ ಓಝೋನ್ ಲೇಯರ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. ಆನ್ಸರ್ ಇಸ್ 1 and 4 only is the correct answer. Obviously ಓಝೋನ್, ಎಕ್ಸೆಸಿವ್ ಓಝೋನ್ ಏನಾದ್ರು ಇದ್ರೆ ಅಸ್ತಮಾನ ಟ್ರಿಗರ್ ಮಾಡುತ್ತೆ, ಇರಿಟೇಷನ್ಸ್. ನಮ್ಗೆ ಟ್ರೋಪೋಸ್ಪಿಯರಿಕ್ ಓಝೋನ್ ಇಸ್ ಅ ಬ್ಯಾಡ್ ಓಝೋನ್, ಸ್ಟ್ರಾಟೋಸ್ಪಿಯರಿಕ್ ಓಝೋನ್ ಇಸ್ ಅ ಗುಡ್ ಓಝೋನ್. ಟ್ರೋಪೋಸ್ಪಿಯರಿಕ್ ಓಝೋನ್ ಏನಾದ್ರು ಎಕ್ಸೆಸಿವ್ ಆದ್ರೆ, ಪೊಲ್ಯೂಷನ್ ಏನಾದ್ರು ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ಅಸ್ತಮಾ ಟ್ರಿಗರ್ ಆಗುತ್ತೆ. ಸೊ ಹಿಯರ್ ನೈಟ್ರಸ್ ಆಕ್ಸೈಡ್ ಅಂಡ್ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಸನ್ಲೈಟ್ ಇದಿಷ್ಟು ಪ್ರೆಸೆಂಟ್ ಇದ್ರೆ ಮಾತ್ರ ನಮ್ಗೆ ಓಝೋನ್ ಬೇಕಾಗತ್ತೆ. ಸೊ ಹೆನ್ಸ್ ದ ಇನ್ಕ್ಲಿಮೆಂಟ್ ವೆದರ್ ಅಂತ ಹೇಳಿದ್ರೆ ರೈನಿ, ಕ್ಲೌಡಿ ಅಂಡ್ ಸ್ಟಾರ್ಮಿ ವೆದರ್, ನಾಟ್ ದ ಸಮ್ಮರ್ ವೆದರ್.